ಏ ಅಲ್ಲೋಡ್ಲೆ ಅಳಿಯ ಮಗಳು ಬರಕತ್ತ ಅಲ್ಲೋಡು ಅಲ್ಲೋಡು. ಅಯ್ಯ ನನ್ನ ಮಗಳು ಬಂದೈತಿ ಇವ ನನ್ನ ಹಳೆಯ ಬಂದನ ಇವ ಬರ್ರಿ ಇವ ಎಷ್ಟು ದಿವಸ ಆಗಿತ್ತು ಬರ್ರಿ ಬರ್ರಿ ಒಳ ಬರ್ರಿ. ಅಲ್ಲ ಯಾಕ ಇಬ್ರು ಮಗ ಸಪ್ಪು ಜೋತ್ ಬಿಟ್ಕೊಂಡ್ರಲ್ಲ, ಏನಾರ ಸಮಸ್ಯೆ ಆಗೈತೆನ? ಏನಾಗೈತಿ ಮಗಳ? ಯಾಕೆ ಆರಾಮದಿಲ್ಲವ? ಅಯ್ಯ ನೀವೊಂದ ತಗ ಅಲ್ಲ ಪಾಪ ಅಲ್ಲಿಂದ ಬಿಸ್ಲಾಗ ಪಾಪ ದಣ್ಕೊಂಡ್ ಬಂದವು ಮತ್ ಮಕ ಸಪ್ಪಗಿರ್ಲಾರ್ದೆ ನಕ್ಕೊಂತ ಬರ್ತಾರೆ ಮಕ ಈಗ ತಕೊಂಡು ಚಾಪ ಕುಡಿದ್ರಂದ್ರೆ ಎಲ್ಲ ದಣು ಹೋಗುತ್ತಲ್ಲ ಆರಾಮ್ ಮಾತಾಡ್ತಾರೆ. ತಡಿ ಮೊದ್ಲು ಒಳ ಬರಪ್ಪ ಯಪ್ಪ ಬಾರ ಇವ ಮಗಳ ಒಳ ಬಾ. ಏನಪ್ಪ ಅಳಿಯ ಮತ್ತೆ ಆರಾಮದಿಯಾ ಮಗಳ? ಆರಾಮದಿಯಾ? ಏನಪ್ಪ ಅಳಿಯ ಭಾಳ ದಿವಸ ಆತಪ್ಪ ನೀನ್ ನೋಡ್ಲಾರ್ದಂಗ ನನ್ನ ಮಗಳನ್ನ ನಾನು ಬರಕಾಲಿಲ್ಲ ಕಡೆ ನನ್ನ ಮಗಳು ಬರಲಿಲ್ಲ. ಆರಾಮದಿರಿಲ್ಲ ಮಕ್ಕ ಪಕ್ಕ ತಕೊಂಡ್ರಪ್ಪ ಒಟ್ಟು. ಯವ 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 ಮಗಳ ಯಾಕ ಅಳಕತ್ತಿಯಲ್ಲ? ಇವ ಏನಾತ ಇವ? ಅಲ್ಲ ಎಲ್ಲರ ಮನೆಗೆ ಆರಾಮದಿರಿಲ್ಲ, ನೀನ್ ಆರಾಮದಿಲ್ಲ ಯಾಕ ಯವ್ವ? ಯಾಕ ಅದಕ್ಕ ನಿಮ್ಮ ಅಪ್ಪನ್ ನೋಡು ಯಾಕ ಇಬ್ರು ಮಕ್ಕ ಸಪ್ ಮಾಡ್ಕೊಂಡಾರ ಅಂತಂದು ನಾನ ನಂಬ್ಲಿಲ್ಲ. ಏನಾತ ಇವ ಅಂತದ ಇವ ಏನ ಹೇಳ ಯವ್ವ? ಇವ ಮಗಳ ಏನಯ್ಯವ? ಅಲ್ಲ ನಿನಗೆ ಯಾಕ? ಅಲ್ಲ ನಿಮ್ಮ ಅತ್ತಿ ಅಂತೆಲ್ಲ ಇದ್ದು ಈ ಅಳಂತ ಪರಿಸ್ಥಿತಿ ಏನಾತ ಹೇಳಯ್ಯವ? ಯಾಕ ನನಗ ನೀನ್ ಹಂಗ ಅನ್ನಗಿಂತ ಯಾಕ ಒಂಥರ ಇದಾಗತ್ತಿ ಏನಾತವ? ಯವ್ವ ಅತ್ತಿ ಮಾವಂದ ಏನು ಕಾಟಿಲ್ವೇ ನನಗ? ಅತ್ತಿ ಮಾವ ದೇವರಿದ್ದಂಗ ನಿಮ್ಗಿಂತ ಚಂದ ನೋಡ್ಕೊಂತಾರ ನನಗ. ಆದ್ರೆ ಇವ್ರದಾರಲ್ಲ ಇವ್ರಲಿಂದ ನಬೇ ನನಗ, ಇವ್ರಲಿಂದ ಎಲ್ಲರ ಮನೆಗೆ ಅತ್ತಿ ಮಾವ ನಾನು ಮಂದಿ ಮುಂದೆ ತಲೆ ತೆಕ್ಕಿಸ್ಕೊಂಡು ಕೈ ಕಾಲಿಡ ಪರಿಸ್ಥಿತಿ ಮಾಡ್ತಾರ ಬೇ. ನನಗಂತೂ ಸಾಕಾಗಿ ಹೋಗೈತಿ. ನಾ ಒಲ್ಲ 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 ಅಂದ್ರೂ 10 ಗಂಟೆ ಹಾಕಿದ್ರಿ. ಈಗ ಇಷ್ಟೆಲ್ಲ ಅನುಭವಿಸ್ಬೇಕು ನಾನು. ಏನ್ ಮಾಡ್ಲಿ ನಾನು? ಏನ್ ಮಾಡ್ಲಿ ನಾನು? ಇವ ಏನಾತ ಹೇಳು? ಯಾಕ ಅಂತದೇನ್ ಮಾಡ್ತೈತಿಮ್ಮ ಹೇಳು. ಯಪ್ಪ ಇವರು ಮೊನ್ನೆ ಅವ್ರ ಊರಾಗ ಅತ್ತೆ ಯಾರ ಅತ್ತೆ ಸಾವುಕಾರ ಅಂತ ಅನ್ನಲ್ಲ ಅವ್ರ ಮನೆಗೆ ಹೋಗಿ ಅವ್ರ ಮನ್ಯಾಗ ಅವರು ಎಲ್ಲೇ ಹೋಗ್ಬೇಕಾಗಿತ್ತಂತ ಈತನ ಜವಾಬ್ದಾರಿ ಒಪ್ಪಿಸಿ ಹೋದ್ರೆ ಏನ್ ಮಾಡಂಗ್ ಗೊತ್ತನೇತ? ಇಷ್ಟೆಲ್ಲ ಆತ? ಅಯ್ಯವ್ವ ಅಲ್ಲ ಇವಂಗೆ ತೆಲಿಗೆ ಕಟ್ಟಿತ್ತ? ಅಲ್ಲ ಎರಡು ಜೀವ ಬಲಿ ತಗೊಂಡನ. ಯವ್ವ ಏನ್ ಮಾಡ್ಬೇಕು ಯವ್ವ? ಈಗ ಹಂಗಿದ್ರೆ ಊರಿಂದ ಬಹಿಷ್ಕಾರ ಹಾಕ್ಬಿಟ್ರ 6 ತಿಂಗಳು ಹೋಗ್ಬಿಡು ಯವ್ವ. 6 ತಿಂಗಳು ಇಲ್ಲೇ ಇರ್ರಿ ಯವ್ವ ಇಲ್ಲೇ ಇರ್ರಿ. ಅಲ್ಲ ಏಮ ಬಿಡ್ಸಿ ಮಗನ ಅಷ್ಟವ್ರು ಇಲ್ದಂಗ ಅದೇಂಗ್ರಿ ಜೀವನ ಮಾಡ್ತೀನಿ ನೀನು? ಎಷ್ಟು ನಮ್ಮನೆ ನಿನ್ ಸಲ ನನ್ನ ಮಗಳು ಎಷ್ಟು ಕಣ್ಣೀರ್ ಹಾಕ್ಬೇಕು, ಅಲ್ಲಿ ನನ್ನ ತಂಗಿ ಎಷ್ಟು ಕಣ್ಣೀರ್ ಹಾಕ್ಬೇಕು? ಎಷ್ಟು ಎಲ್ಲರ ಜೀವ ತಿಂತೀನಿ ನೀನು? ಅಷ್ಟು ಅರಿವು ಇಲ್ದಂಗ ಅದೇಂಗ ಜೀವನ ಮಾಡ್ತೀನಿ ನೀನು? ಒಂದಲ್ಲ ಎರಡು ಜೀವ ಬಲಿ ತಗೊಂಡು ವಯಸ್ಸಾದ ಜೀವಗಳನ್ನ ನಮ್ಮನೆ ಜೀವ ತಗೊಂಡಿಲ್ಲ ಅರಿವೈತೆ? ಅಲ್ಲ ಹೊಟ್ಟಿಗೆ ಹಣ ತಿಂತಿ ಏನ್ ತಿಂತೀಯ ನೀನು? ಹೆಂಗ ಬಿಡಂಗಿಲ್ಲ ನೀನು? ಅವ್ರು ಇನ್ನ ಪುಣ್ಯಕ ನಿನ್ನ ಬಡಿಲಾರ್ದಂಗ ಊರ್ದು ಬಹಿಷ್ಕಾರ ಹಾಕ್ಯಾರ. ಬೇರೆ ಯಾರು ತಲೆ ಕೆಟ್ಟವನಾಗ ಯಾವಾಗ ನಿನ್ ತಲೆ ಒಳಗೆ ಇನ್ನೂ ಅಲ್ಲೇ ಹೋಗೋದು ಬಂದ್ಬಿಡ್ತಿದ್ರು. ಇಲ್ಲ ಪೊಲೀಸ್ ಕೈ ಕೊಟ್ಟು ನೀನು ಜೀವನ ಪರ್ಯಂತ ಅಲ್ಲೇ ಜೈಲ್ನಾಗ ಮುದ್ದಿ ಮುರಿಬೇಕಾಗೈತಿ ನೀನು. ಏನ ನಿಮ್ಮ ಮಗನ ಮಕ್ಕ ನಿಮ್ಮ ಅಪ್ಪನ ಮಕ್ಕ ನೋಡಿ ಬಿಟ್ಟಾರ ನಿನ್ನ ಸಾಕಾಗ ಹೋತು. ನಡಿ ಇಲ್ಲಿ ನೀನು ಚಂದಾಗಿ ಬಾಳೆ ಕಲಿ. ಅಲ್ಲಂತೂ ನೀ ಏನ್ ಬಾಳೆ ಸುದ್ದು ಮಾಡಿಲ್ಲ. ಈಗ ಹೆಂಗ ಊರ್ ಬಹಿಷ್ಕಾರ ಹಾಕ್ಯಾರ, ಊರಾಗ ಹೋಗು ಇಲ್ಲ 6 ತಿಂಗಳಲ್ಲೇ ಇರ್ತೀಯಲ್ಲ. ನಡಿ ನಾ ಕಲಿಸ್ತೀನಿ ನಿಮ್ ನೆಟ್ ಹೆಂಗ್ ಬಾಳೆ ಮಾಡ್ಕೊಂಡು ಹೋಗ್ಬೇಕಂತೇಳಿ. ಇವಾಗ ಬಡ ಊಟ ಮಾಡ್ರಿ ನಡ್ಕೊಂಡ್ ಬಂದಿರಿ, ನಾಳೆಯಿಂದ ಹೊಲಕ್ ನಡಿ. ಹ್ಞೂ ಮಾಮ ಆಯ್ತು, ನೀ ಹೆಂಗೈತಿ ಹಂಗ ಮಾಡ್ತೀನಿ. ತಪ್ಪಾತು ಮಾವ ತಪ್ಪಾತು. ಏನ್ಲೇ ತಪ್ಪಾತಂದ್ರೆ ಬರ್ತಾವ ಜೀವ ಏನಾರ? ಏನ್ ಹಂಗ ತಪ್ಪಾತು ಅಂದ್ಬಿಟ್ರೆ ಹಂಗ ಬರಂಗಿತ್ತಂದ್ರೆ ಎಲ್ಲ ಹೊತ್ತು ಮಾಡೋದು ಮಾಡಿ ತಪ್ಪಾತಂತಾನೆ ಅಂತಿದ್ದ. ಪಾಪ ತಾಯಿ ಕಳ್ಕೊಂಡು ಅವ್ರಿಬ್ರು ಎಷ್ಟು ಮಂದಿ ಎಷ್ಟು ಇದು ಮಾಡಕ್ಕಿಲ್ಲ. ನೀನ ಏನಯ್ಯಪ್ಪ ನೀನು? ಅಲ್ಲ ಮಗಳನ್ನ ನಿನ್ ಕೈಯಾಗ ಒಪ್ಪಿಸಿ ಇನ್ ಮುಂದರ ನೀ ಸುದ್ದಿ ಬಾಳೆ ಮಾಡ್ಕೊಂಡು ಹೋಗ್ತೀನಿ. ನನ್ನ ಮಗಳು ಬಂದ್ಮ್ಯಾಗರ ನಿನ್ ನೆಟ್ಟಿಗೆ ಹಾಕಿ ಅಂತಂದ ನಿನಗ ಬೈಸಿ ಕೊಟ್ನಲ್ಲ ಯಪ್ಪ ಮಗಳನ್ನ. ಇಂಥದ ಬಾಳೆ ಮಾಡೋದು ಅಲ್ಲ. ನಿನಗೆ ಯಾರು ಹೆಣ್ಣು ಕೊಡ್ತಿದ್ರು? ನಿನಗ ಯಾರು ನಿನಗೆ ಹೆಣ್ಣು ಕೊಡ್ತಿದ್ದಿಲ್ಲ ಅಂತ ನಾನ್ ಕೊಟ್ನಿ. ಏನ ಇರ್ಲಿ ಬಿಡು ಅಂತಂದು ಈಗ ನೆಟ್ಟಿಗೆ ಬಾಳೆ ಮಾಡ್ಕೊಂಡು ಹೋಗಲಿಲ್ಲ ಅಂದ್ರೆ ಈಗ ನನಗೆ ಹೆಂಗ್ ಹೊಟ್ಟು ಇರಂಗಿಲ್ಲ ಯಪ್ಪ. ಚಂದ ಬಾಳೆ ಮಾಡ್ಕೊಂಡು ಹೋಗಯಪ್ಪ, ಪುಣ್ಯ ಬರುತ್ತೆ. ಇಲ್ಲ ಅಳತಿ ಇನ್ ಮ್ಯಾಗ ಚಂದಾಗಿರ್ತೀನಿ, ನೀವ್ ಹೇಳ್ದಂಗೆ ಕೇಳ್ತೀನಿ. ಆತಾತು ನಡ್ರಿ ಊಟ ಮಾಡ ನಡ್ರಿ ಎಲ್ಲರೂ. ನೋಡಪ್ಪ ನಿನಗ ಎಲ್ಲ ರಂಟಿ ಕುಂಟಿ ಎಲ್ಲ ಕಟ್ಕೊಟ್ಟಿನಿ. ಮಧ್ಯಾಹ್ನ ತನಕ ಪುಸ್ತಕ ಇಲ್ಲಂಗೆ ಹೊಡಿಬೇಕು, ಕುಂದ್ರಂಗಿಲ್ಲ ಏನಿಲ್ಲ. ಬೇಕಿದ್ರೆ ನೀರು ಕುಡಿ ಎಲ್ಲ ಮಾಡು. ನಾನು ಆ ಕಡೆ ಒಂಚೂರು ಹೊಲ್ದಾಗ ಕೆಲಸ ಐತೆ ಅಲ್ಲಿರ್ತೀನಿ. ಈಗ ನನ್ನ ಹೆಂಡತಿ ಇಬ್ರು ಸೇರಿ ಬುತ್ತಿ ತಗೊಂಡ್ಬರ್ತಾರೆ. ಅವಾಗ ಊಟಕ್ಕೆ ಹೋಗೋಣಂತ. ಎಲ್ಲ ರಂಟಿ ಕುಂಟಿ ಬಿಚ್ಚಿ ಎತ್ತಿಗೆ ಒಂಚೂರು ನೀರು ಕುಡಿಯಕ್ಕೆ ಮೇವು ಹಾಕಿ ಏನು ಅಲ್ಲಿವರೆಗೂ ನಿಂದ್ರಂಗಿಲ್ಲ. ನೋಡ ಹೇಳೇನಿ, ಮಾಯಿ ಬಗ್ಗೆ ದುಡಿದ್ರೆ ಅದು ಏನು ಎಂತ ಕೆಲಸ ಇದ್ರು ನೀಗುತ್ತೆ, ಎಂತವನಿದ್ರು ಆಲಸಿದ್ದ ಎಲ್ಲ ಸೋಮಾರಿ ಎಲ್ಲ ಹೋಗುತ್ತೆ. ಹೇಳೋದು ಮೈ ಬಗ್ಗೆ ದುಡಿದು ತಿನ್ನೋದು ಕಲಿಬೇಕು ಯಾವಾಗ್ಲೂ. ತಗೋ ಮಾಡು. ಆಯ್ತು ತಗೋ ಮಾವ. ನಾನು ಆ ಕಡೆ ಹೊಲ್ದಾಗಿರ್ತೀನಿ ನೋಡು. ನಾವು ಬರ್ತೀನಿ ಚಲೋತ್ತೀನಿ ಹೊಡಿ ರಂಟಿನ. ನಾ ಹತ್ತಿ ನಿಂತು ಬೇಸಿ ಕಣ್ಣಿ ದೊಡ್ಡ ಬಂದಿರ್ತಾವ ನೋಡು. ಬೇಸಿ ಚಂದಗೆ ಹೊಲ ಹಂಗ ನೋಡಿದ್ರೆ ಕಣ್ ಬಿಡ್ಬೇಕು, ಹಂಗಿರ್ಬೇಕು ನೋಡು. ಹೈ 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 ಅವನವನ ಯಾವ ಬೇಕಾಗಿತ್ತು ಇಷ್ಟೆಲ್ಲ ಕಷ್ಟಪಡೋದು? ಅವನ ಮುದುಕಿನ ಒಳ್ಳೆ ಟಕ್ಕೊಂಡೆ ನಾನು. ಇಲ್ಲಿ ನೋಡು ಈ ಪರಿಪಾಟ್ಲ ಇಲ್ಲ ನನಗೆ ಯಾರು ಹಾಕ್ತಾರೆ ಕೂಳು ಮತ್ತು ಮಾಡಬೇಕೀಗ ಮುಚ್ಕೊಂಡು. ಏನು ಮಾತಾಡಕತ್ತಾರೆ ಇವರು? ಅಯ್ಯೋ ಬಸಪ್ಪಣ್ಣ ಹನುಮಪ್ಪಣ್ಣ ಏನೋ ಮಾತಾಡಕತ್ತಾರೆ, ತಡಿ ಕೇಳ್ತೀನಿ. ಭಾರಿ ಅಂತ ಬಿಡಪ್ಪ. ಪುರಾಣ ನಮ್ನಿ ಮಂದಿ ಏನು ಮಂದಿ ಸೇರುತ್ತಾರೋ ಯಪ್ಪ. ಜನ ಜಾತ್ರೆ ನೋಡು. ಚಲೋ ಹೇಳ್ತಾನ ಅಂತ ನಮ್ಮೂರಾಗ ಹಚ್ಚಾರ. ನಾನಂತ ನಾಳೆಯಿಂದ ಬಡ ಜಲ್ದಿ ಹೊಲದ್ಲಿಂದ ಕೆಲಸ ಮುಗಿಸ್ಕೊಂಡು ಹೋಗಿ ಕೈ ಕಾಲು ಮಕ್ಕ ತೊಗೊಂಡು ಬತ್ತಿ ಪಟ್ಟ 3 ಬರ್ಕೊಂಡು ಹೋಗಿ ಮುಂದೆ ಕುಂದರ್ಕಪ್ಪ ನಾನಂತೂ. ಅಯ್ಯ ಬಸಪ್ಪ ನಾನು ಹಂಗ ಅನ್ಕೊಂಡಿ ನೋಡು. ನಾನು ಅಪರೂಪಕ್ಕೆ ನಮ್ಮ ಊರಾಗ ಪುರಾಣ ಹಚ್ಚಾರ. ಪುರಾಣ ಕೇಳ್ಬೇಕಂತಪ್ಪ. ಪಾಪ ಎಲ್ಲ ಪರಿಹಾರ ಆಗತ್ತಂತ. ಯಾವ ಜನ್ಮದ್ದು ಎಷ್ಟೆಷ್ಟು ಪಾಪ ಕಟ್ಕೊಂಡಿವೋ, ಈ ಜನ್ಮದಿಗೆ ಪಾಪ ಕಟ್ಕೊಂಡಿವೋ ಏನ ಒಟ್ಟು ಕೇಳಿ ಪರಿಹಾರ ಮಾಡ್ಕೊಂಡು ನಮ್ದೇನು ಗೊತ್ತಾಗುತ್ತೆ. ಅದಕ್ಕೆ ನಾನು ಹಂಗ ಅನ್ಕೊಂಡು ಹೊಲ್ದಾಗಿನ ಬಡ ಎಲ್ಲ ಹೊರ ಮುಗಿಸ್ಕೊಂಡು ಹೋಗಿ ಹೋಗ್ಬೇಕಂತಂದು. ಹಂಗಿದ್ರೆ ಇಬ್ರು ಹೋಗಂತ ತಗೋ.
ಏನ ಈ ಊರಾಗ ಪುರಾಣ ಹಚ್ಚಕತ್ತಾರ ಏನು ಒಂಚೂರು ಚಲೋತ್ನಿ ಕೇಳಂತಡಿ ಬಸಪ್ಪಣ್ಣ ಏನು ಪುರಾಣ ಹಚ್ಚಾರ ಈ ಊರಾಗ ಅಯ್ಯ ಏನಪ್ಪ ತಿಮ್ಮ ಯಾವ ಬಂದಿ ಚಲೋ ಆತ್ ಬಿಡಪ್ಪ ಏನು ಊರಿಗೆ ಅಳಿಯ ಬಂದಿದ್ದು ಏನು ಭಾರಿ ಜೋರೈತಿ ನೀನೇನಿತ್ತ ಹೊಲಕ್ಕ ಇಲ್ಲಪ್ಪ ಹಂಗ ಒಂಚೂರು ನಮ್ಮ ಮಾವ ಒಬ್ಬ ತಕ್ಕನ ಒಂಚೂರು ಹೊಲಕ್ಕ ಮಳಿ ಆಗೈತಲ್ಲ ರಂಟಿ ಕುಂಟಿ ಹೊಡೆದು ಒಟ್ಟು ಬಿತ್ತೋಪತ್ತ ಹೋದವು ಬಾ ಅಂತ ಹೇಳಿದ್ನ ಹಂಗಾಗಿ ಬಂದಿದ್ನಪ್ಪ ಒಂಚೂರು ಇಲ್ಲೇ ನಮ್ಮ ಮಾವ ಒಂಚೂರು ಇರ್ಲಿ ಒಂದು ದಿವಸ ಹೋಗಿ ನೀನು ಕಲ್ತಂಗತ್ತ ನಮ್ಮ ಒಬ್ಬನ ಕಳಿಸ್ಕೊಟ್ನ ಬಂದೀನಿ ಅಂದಂಗ ಏನೇ ಹೇಳಕತ್ತಿದ್ರಲ್ಲ ಏನದು ಏನಿಲ್ಲೋ ಈ ನಮ್ಮ ಊರಾಗ ಏನ ಪುರಾಣ ಹಚ್ತಾರಂತಪ್ಪ ನಾಳಿಂದ ಹಂಗಾಗಿ ಪುರಾಣಕ್ಕೆ ಅವ್ರು ಯಾರೋ ಸಮಯ ಬರ್ತಾರಂತ ಪುರಾಣ ಹೇಳೋರು ಭಾಳ ಚಲೋ ಹೇಳ್ತಾರಂತ ಅವ್ರ ಪುರಾಣನ ಕೇಳತಕ್ಕಂಗಿರುತ್ತಂತ ಬಿಡು ಅದಕ್ಕೆ ನಾವು ಒಂಚೂರು ಬಡ ವಾರ ಮುಗಿಸ್ಕೊಂಡು ಹೊಲ್ದಂದು ಹೋಗಿ ಕೇಳಿದ್ರತ್ತ ಅಂತಂದು ಅನ್ಕೊಂಡು ನೋಡಪ್ಪ ಮತ್ತೆ ನೀ ಬರ್ತೀಯನ ಏನ ಬಸಪ್ಪ ಏನಿದು ಏನು ಪುರಾಣ ಹಚ್ತಾರ ನಮ್ಮ ಊರಾಗ ಹ್ಞೂ ವೈದ್ಯ ಪುರಾಣ ಹಚ್ತಾರ ಮತ್ತೆ ವಯಸ್ಸಾದ ಕಾಲಕ್ಕೆ ಮತ್ತೆ ನೀನು ಪುರಾಣ ಕೇಳಿ ಪಾವನ ಆಗ್ಬೇಕು ಮತ್ತೆ ನೀನು ಬಡ ನಾಳಿಂದ ಬಡ ಮುಗಿಸ್ಕೊಂಡು ಹೋಗಿ ಒಂದ್ಸಲ ಮುಂದೆ ಕುಂದ್ರು ಮೊದ್ಲ ಕಿವಿ ನೆಟ್ಟಿ ಕೇಳಂಗಿಲ್ಲ ಮುಂದೆ ಅದ್ರ ನೆಟ್ಟಿ ಕೇಳ್ತೈತಿ ನಾವು ಹೊಂಟಿವಿ ಅಜ್ಜ ಮತ್ತೆ ನೀನು ಬಾ ಮತ್ತೆ ತಿಮ್ಮನು ಬರ್ತಾನಂತೆ ಎಲ್ಲರೂ ಹೋಗೋಣ ಬರ್ರಿ ಆಮೇಲೆ ಒಂಚೂರು ರಾತ್ರಿ ಎಲ್ಲ ಒಟ್ಟು ಏನಾರು ಜಮ್ಕನ್ ಪಂಪ್ಕನ್ ತೊಗೊಂಡು ಹೋಗ್ಬಿಡ ನಾವು ಹೊಚ್ಕೊಳಕ್ ಒಂದೆರಡು ಚದರ ಜಮ್ಕನ ಎಲ್ಲ ಬೇಯಿಸ್ತು ತುಂಬ ಹಚ್ಕೊಂಡು ಯಾಕಂದ್ರೆ ಮಳಿ ಒಂದಾಗಿ ತಂಡಿ ಒಂದೈತೆಯಪ್ಪ ಕುಂದ್ರಿಸ್ಕೊಡಂಗಿಲ್ಲ ತಂಡಿ ಆಮೇಲೆ ಸೊಳ್ಳೆ ಒಂದು ಯಾವಾಗ ಕುಂದ್ರಿಸ್ಕೊಡಂಗಿಲ್ಲ ಸೊಳ್ಳೆ ಅದಕ್ಕೆ ಒಂಚೂರು ಹೊಚ್ಕೊಳ್ ಬೇಸ್ ತೊಗೊಂಬ ಮತ್ತೆ ತಲೆಗೆ ನಿನ್ನ ಸ್ಕಾರ್ಪ್ ಏನೋ ಕಟ್ಕೊಂತಿಲ್ಲ ಅದನ್ನು ತೊಗೊಂಬರಪ್ಪ ಮೊದ್ಲ ವಯಸ್ಸಾದತ್ತೆ ಮತ್ತೆ ಗೂರ್ಲತ್ ಗೀತಿ ತಿನ್ನಾಗಡ್ಸಿ ಅಯ್ಯ ಬಡ್ಸಿ ಮಕ್ಳ ನನಗೆ ಹೇಳಕ್ ಬರ್ತಾರೆ ನೋಡು ನೀವ್ ಹೆಂಗದ್ರಿ ನಾ ಹೆಂಗದೀನಿ ಇಷ್ಟು ವಯಸ್ಸಾಗೈತೆ ಅಂದ್ರೆ ಹೊಲ್ದಾಗ ಮನ್ಯಾಗ ಎಲ್ಲ ಮನ್ಯಾಗ ಗುಣಕಲ್ ಇದ್ದಂಗದೀನಿ ನನಗೇನು ಹೇಳ್ತಿರಲ್ಲ ಹರ್ಷಿ ಮಕ್ಳ ನೀವು ಕಟ್ಕೊಂಬರಿ ಬೇಯಿಸಿ ಈ ಎಲ್ಲಿ ಹೇಳಕೊಂಟ್ರೆ ಓರ್ ಸುಮ್ಮನೆ ಅಯ್ಯ ಬಸಪ್ಪಣ್ಣ ಅವ್ರು ಎಲ್ಲಿ ಇರ್ತಾರ ಅವ್ರಿಗೆ ಇರಕ್ ವ್ಯವಸ್ಥೆ ಏನು ಏತ್ತ ಮತ್ತು ಅವ್ರನ್ನ ಯಾವ ಮನೆಗೆ ಉಳ್ಕೊಂತಾರ ಊಟ ಪಾಠ ಎಲ್ಲ ಹೆಂಗ ಅವ್ರದ್ದು ಏನಪ್ಪ ಅದಿನ್ನ ಗೊತ್ತಿಲ್ಲ ಇನ್ನ ನಾಳೆ ಬರ್ತಾರಲ್ಲ ಮತ್ತೆ ಬಂದ್ಮ್ಯಾಗ ಎಲ್ಲಿ ಉಳಿಸ್ತಾರೋ ಏನ ಮುಂದಿಂದ ಗೊತ್ತು ಈಗ ಅನ್ಕತಂತೂ ನಮ್ಗೆ ಏನೂ ಗೊತ್ತಿಲ್ಲ ಅವರು ಇನ್ನೂ ಬಂದಿಲ್ಲಲ್ಲ ಹಂಗಾಗಿ ಅದ್ರ ಬಗ್ಗೆ ನಮಗೂ ಗೊತ್ತಿಲ್ಲಪ್ಪ ನೋಡ್ಬೇಕು ಏನ್ ಮಾಡ್ತಾರ ಏನ ನಡ್ರಿ ಚರಿಗೆ ಹಿಡ್ಕೊಂಡು ಇಟ್ಟತ್ ನಿಂದಿರ್ತೀರಿ ಹೋರಿ ಬಾರ್ಲೆ ಇಷ್ಟ ತನಕ ನೆನಪಿದ್ದಿಲ್ಲ ಮಾತಾಡ್ಕೊಂತ ನಿಂತಿದ್ದಲ್ಲ ಇವನು ಯಾವ್ದು ನಂಗೆ ನೆನಪು ಮಾಡ್ಬಿಟ್ಟೆ ಒತ್ತರ ಕಟ್ಟ ಬಂದೈತಿ ನೀ ಬರ್ತೀಯಲ್ಲಿ ಇಲ್ಲೇ ಮಾತಾಡ್ಕೊಂಡಿದ್ರೆ ನಾ ಅಂತ ಹೋಗಿ ನೋಡಪ್ಪ ನಡಿ ಹೋಮರೆ ನನಗೂ ಅವಾಗಿಂದ ಬಂದಿತ್ತು ನೀವೊಂದು ಮಾತಾಡಕತ್ತಿದ್ದಿ ಹಂಗ ಸುಮ್ಮನೆ ನಿಂತೀನಿ ನನ್ನ ನಡಿ ಹೋಗೋಣ ಹೊತ್ತೊಂದಾತು ಮತ್ತು ಹುಳ ಒಪ್ಪಡಿ ಅದ್ರ ಶೀಘ್ರ ಬಿಡೈತಿ ಮಳಿ ಮಾರಿಂದಿಂದಾಗ ಎಲ್ಲಿ ಬೇಕಲ್ಲ ಹುಲ್ಲು ಗಿಡ ಗಂಟಿ ಯಾವನಾರ ಹಾವು ಪಾವು ಬಂದಿದ್ದು ತಿನ್ನಗರ್ಸಿ ಹೊತ್ತಿರೋದ್ರಾಗ ಹೋಗೋಣ ನಡಿ ಮನೆಗೆ ಹೋರಿ ಮೊದಲು ಆ ಕೆಲಸ ಮಾಡ್ರಿ ನನಗ ಹೇಳಕ್ ಕೊಡ್ತಾರ ಮುದಿಯತ ಹಂಗ ಹಿಂಗ ಅಂತಂದು ಬರ್ಬರಿ ನಾಳೆಲಿಂದ ತೋರಿಸ್ತೀನಿ ನಾನು ಏನಂತಂದು ಹಂಗ ಏನ ನೀವು ಹೋಗ ಮುಂದೆ ಹನ್ನೊಂದ್ಸಲ ಕರ್ಕೊಂಡು ಹೋಗ್ರೆ ಯಾಕ್ಲೆ ನಿನಗೇನು ಹೋಗಕ್ ಗೊತ್ತಾಗಲ್ಲ ಏನು ಹಳೆ ತಿರುಗಿ ಎಷ್ಟು ದಿವಸ ಆತಿ ಊರಿಗೆ ಬಂದು ಅದಕ್ಕೂ ಮುಂಚೆಕ ನೀನು ನಿಮ್ಮ ಮತ್ತೆ ಇದು ನಿಮ್ಮವ್ವ ಇಲ್ಲಿ ಹುಟ್ಟಿ ಬೆಳೆದಕ್ಕೆ ನೀನು ಇಲ್ಲಿ ಆಡಿ ಬೆಳೆದತ್ತ ಏನು ಅರೇದ್ ಊರ ನಿನಗೇನಾರ ಹೋಗ್ಬಾರ್ದ ಅಲ್ಲೇ ಶಣಪ್ಪನ ಗುಡಿ ಅಂತೆಲ್ಲ ಹಚ್ತಾರ ಪುರಾಣನ ಸಾಯಂಕಾಲ ಇಟ್ಟೊತ್ತಾಗತ್ಲೆ ಹೊಲ್ದಾಗ ಹೋಗಿಯಲ್ಲ ಆರಾಮ ಹಿಡ್ಕೊಂತ ಹೋಗು ಅಲ್ಲಿ ಎಲ್ಲ ಜನ ಕೂಡಿರ್ತಾರ ಮುಂದೆ ಕುಂದ್ರು ಅಂದ ಚಲೋ ಕೇಳ್ತೈತಿ ನಾನು ಬೇಕಿರ ಅಲ್ಲೇ ಮುಂದೆ ಕುಂತಿರ್ತೀನಿ ಬಾ ಒಂದು ಚದರ ಹಿಡ್ಕೊಂಡ್ ಬಂದ್ಬಿಡು ಮುಚ್ಕೊಳಕ್ ಬೇಕಿರ್ ಜಮ್ಕಂಡ್ಬಿಡು ಕಾಸಕ್ ನಾ ತರ್ತೀನಿ ಹ್ಞೂ ಆ ತಗೋ ಅಜ್ಜ ನೀ ಹಸಕ್ ತೊಂಬ ನಾನು ನನ್ನ ಚದರ್ ತರ್ತೀನಿ ನಿನ್ನ ಚದರ್ ತೊಂಬ ಕಮಲವ್ವ ಅಯ್ಯ ಯಾವಾಗ ಮಗಳು ಬಂದಾಳಲ್ಲ ತುಳಸಿ ಆರಾಮದೇನವ ಹ್ಞೂ ಅಮ್ಮ ನಾ ಆರಾಮದೀನಿ ನೀ ಆರಾಮದಿಯ ಹ್ಞೂ ನವ ಮಗಳ ನಾ ಆರಾಮದೀನಿ ಮತ್ತೆ ತವ್ರ ಮನೆ ಬಂದು ಏನಾರ ಹೊಸ ಸುದ್ದಿ ಐತೇನ್ ಮತ್ತೆ ಏನಿಲ್ಲಮ್ಮ ಅಂತದೇನಿಲ್ಲ ಹಂಗ ಸುಮ್ಮನೆ ಬಂದಿದ್ದೆ ಇರಿ ಬಿಡ ಅಯ್ಯವ ಅದಕ್ಕೆ ಯಾಕೆ ತಲೆ ತೆಗಿಸ್ಕೊಂತಿದ್ದಿ ದೇವ್ರು ಕೊಟ್ಟಾಗ ಆಕವು ಅದ್ರಾಗೇನೈತಿನ ನಿಮ್ಗೇನು ಮದುವೆಗೆ ವರ್ಷ ಆತ 2 ವರ್ಷ ಆತ ಇನ್ನು 10 ವರ್ಷ ಆತ ನಾವು ಸುಮ್ಮನೆ ಕೇಳ್ತೀವಿ ಮತ್ತೆ ಹಂಗ ನಾವು ವಯಸ್ಸಾದ ಜೀವ ನೋಡು ಏನಾರ ಹೊಸ ಸುದ್ದಿ ಕೇಳ್ತೈತೇನೆ ಮತ್ತೆ ಹಂಗಂತ ಕೇಳೋರು ನಮ್ದು ಅದು ಬಾಯಿ ಸುಮ್ಮನಿರಲ್ಲ ಏನು ಮಾಡ್ಬೇಕು ಏನೋ 1 ತಿಂಗಳಾಗೈತೆ ತಗೋ ಯಾಕೆ ಚಿಂತೆ ಮಾಡ್ತಿ ಮುಂದೆ ದೇವ್ರು ಕೊಟ್ಟಾಗ ಹಾಗೆ ಆಕವು ಅಂದಂಗ ಏನು ಬಾರಮ್ಮ ಈ ಕಡೆ ಬಂದ್ಬಿಟ್ಟಿ ಏನಿಲ್ಲ ಅದ ಏನೋ ಊರಾಗ ಪುರಾಣ ಹಚ್ತಾರಂತವ ಇವ ಶಾಂಬಸಪ್ಪನ ಗುಡಿಯಾಗ ಅದಕ್ಕೆ ನಾನು ಇವತ್ತು ಅಲ್ಲಿ ಮಾತಾಡತ್ತಿದ್ರು ಡಂಗ್ರಾನು ಹೊಡೆದ್ರು ನಾಳಿಂದ ಎಲ್ಲರೂ ಬರ್ರಿ ಪುರಾಣಕ್ಕ ಅಂತಂದು ಮತ್ತೆ ನೀನೊಟ್ಟು ಬರ್ತೀಯನ ನಿನಗೆ ಗೊತ್ತೈತೆ ಇಲ್ಲ ಹೇಳೋಗಿ ಆಮೇಲೆ ಮನೆ ಮುಂದೆ ಆಸೆ ಎಲ್ಲ ಬರೋ ಮುಂದೆ ರಾತ್ರಿ ಕತ್ಲಲ್ಲ ಯಾವ ಮಳಿ ಒಂದು ಆಯ್ಸಿ ಈಗ ಎಲ್ಲರ ಕಾಲ್ ಜಾರಿ ಹೊತ್ಕೊಂಡು ಬಿದ್ದಿದ್ದೇನು ನಮ್ಮ ಮನೆ ದಾಟೆ ನಿಮ್ಮ ಮನೆ ಬರ್ಬೇಕಲ್ಲ ನೀನು ಹಂಗೆ ಹೋಗೋ ಮುಂದೆ ಕರ್ಕೊಂಡು ಹೋಗೋ ಮುಂದೆ ಮತ್ತೆ ಬರೋ ಮುಂದೆ ಒಟ್ಟು ಕತ್ಲಾಗಿರ್ತೈತೆ ನಮ್ಮ ಮನೆ ತನಕ ಕೈ ಹಿಡ್ಕೊಂಡು ಬರ್ತಾಳ ಹೆಂಗೆ ಕೇಳೋಣ ಅಂತ ಬಂದವ ಮತ್ತೆ ನೋಡ್ರೆ ಮಗಳು ಬಂದಾಳ ಈ ಮತ್ತೆ ನಿನ್ನ ಮಗಳು ಸಡಗದಾಗಿರ್ತೀವ ಬರ್ತೀಯ ಇಲ್ಲ ಏನಾಯ್ತೆ ಏನು ಮತ್ತೆ ಬರ್ತೀಯ ಹೆಂಗೆ ಹೇಳಿ ಮತ್ತೆ ಹೌದನೇಮ್ಮ ಈ ಚಲೋ ಆತ್ಬಿಡು ಪುರಾಣ ಭಾಳ ದಿವಸ ಆಗಿತ್ತು ಬಿಡು ನಮ್ಮೂರಿಗೂ ಹಚ್ಚಿದ್ದಿಲ್ಲ ಏನಿಲ್ಲ ಈ ಸಲ ಯಾಕೆ ಒಳ್ಳೆ ಹಚ್ಚಾರ ಬರ್ತೀನಿ ತಗೋಯಮ್ಮ ಪುರಾಣಕ್ಕೆ ಯಾಕೆ ಒಳ್ಳೆ ಅನ್ಬೇಕು ಏನಿರುತ್ತೆ ನಮ್ದರ ಹೊತ್ತು ಮುನ್ಗತ್ಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಡ ಉಂಡು ಹೋದ್ರ ತಗೋ ಏನು ಒಂದು 10-10 ವಾಪಸ್ ಮನೆಗೆ ಬರ್ತೀವಿ ಅಷ್ಟೇ ಮಾಡ್ತೀನಿ ತಗೋ ನಾನು ಬರ್ತೀನಿ ನನ್ನ ಮಗಳನ್ನ ಕರ್ಕೊಂಡ್ ಬರ್ತೀನಿ ತಗೋ ಆಕಿನೂ ಬಂದಾಳ ಈ ಆಕಿ ಒಂದು ಸ್ವಲ್ಪ ದಿವಸ ಇಲ್ಲೇ ಇರ್ತಾಳ ಯಾಕಂದ್ರೆ ನನ್ನ ಗಂಡಗ ಕೆಲಸ ಜಗ್ಗಿ ವಜಾ ಆಗ್ತಿತ್ತ ಈಗ ನೋಡ್ರ ಹೊಲ ಬಿತ್ತೋ ಪತ್ತೋ ಜಗ್ಗಿದ್ವ ಅದಕ್ಕೆ ನಾವು ಒಬ್ಬತ್ತಕಿನ ತಳೆಯನ್ ಕರಿಸ್ಕೊಂಡಾನ ಇಲ್ಲೇ ಬಿತ್ತವು ಪತ್ತೋ ಎಲ್ಲ ಮುಗ್ಸಾಕಂತ ಹೇಳಿ ಆಕಿನೂ ಇಲ್ಲೇ ಇರ್ತಾಳ ಅಳಿಯನ್ ಇಲ್ಲೇ ಇರ್ತಾನ ಮತ್ತೆ ಅವ್ರ ಮಾವ ಅಳಿ ಅವರು ಬಂದಿರ್ತಾರ ನಾವು ಅವ್ರು ಏನು ಮಾಡೋದು ಮನ್ಯಾಗ ನಾವು ಚಿಲ್ಕ ಹಾಕೊಂಡು ಬರ್ತೀವಿ ತಗೋಯಮ್ಮ ನೀವು ಊಟ ಗೀಟ ಮಾಡಿ ಸಜ್ಜಾಗಿರ ನಾವು ಗಮ್ಮ ಕರ್ಕೊಂಡು ಹೋಗಿ ಬರ ಬಂದ್ಬಿಟ್ಟು ಬರ್ತೀವಿ ನಾಳೆ ಓದಿಲ್ಲ ಆಯ್ತು ತಗೋ ಚಿಂತೆ ಮಾಡ್ಬಾರ್ದು ಬರ್ತೀವಿ ಕರ್ಕೊಂಡು ಹೋಗ್ತೀವಿ ಹ್ಞೂನಯ್ಯವ್ವ ಪುಣ್ಯ ಬರ್ಲ ಅಯ್ಯವ್ವ ವಯಸ್ಸಾದ ಕಾಲಕ್ಕೆ ಏನಾರ ಒಟ್ಟು ಇಂಥ ಹರಿಕತಿ ಪುರಾಣ ಇಂಥ ಕೇಳಿದ್ರೆ ಒಟ್ಟು ಪಾಪದ ನರಕಕ್ಕೆ ಹೋಗ್ಲಿಕ್ಕಿಲ್ಲ ಎಲ್ಲರೂ ಒಂಚೂರು ಸ್ವರ್ಗಕ್ಕರ ದಾರಿ ತೋರಿಸ್ತಾನೆ ದೇವ್ರು ಅಂತ ನಮ್ಗೆ ಒಂದು ಆಸೆ ಹೆಂಗೈತೆ ಏನು ನಮ್ಮ ಪಾಪ ಪುಣ್ಯದ ಮ್ಯಾಗ ಅಳಿತಾನಲ್ವ ಮತ್ತೆ ದೇವ್ರ ಕಡೆಗೆ ನಮ್ಮ ತಳದು ತೂಗಿ ನಮ್ಮ ನೆಲೆ ಕಳಿಸ್ಬೇಕು ಅಲ್ಲಿ ಕಳಿಸ್ತಾನೆ ಅದಕ್ಕೆ ಈ ಒಟ್ಟು ಕಿವ್ಯಾಗ ಒಟ್ಟು ಇಂಥ ಪುಣ್ಯದ ಪುರಾಣ ಕೇಳಿದಂದ್ರೆ
ಒಟ್ಟು ಮಾಡಿದ ಪಾಪ ಏನಾರ ಮಾಡಿರ್ತೀವಲ್ಲವ ಮನುಷ್ಯರ ಅಂದ್ಮ್ಯಾಗ ತಿಳಿದೇನೆ ಮಾಡೇ ಮಾಡಿರ್ತೀವಿ. ಅದ್ರಾಗ ಒಂದು ಕಾಲು ಭಾಗನಾರ ಕರೀತಂದ್ರೆ ಜೀವನ ಮುದುಕ ಮ್ಯಾಗ ವಯಸ್ಸಾದ ಕಾಲಕ್ಕೆ ಹರ ಶಿವ ಪರಮಾತ್ಮ ಅಂತ ಹೋಗೋದು. ಮತ್ತು ಅದಕ್ಕೆ ಒಂಚೂರು ನಿಂಗೆ ಆಸರ ನಿಂಗೊಂಚೂರು ಪುಣ್ಯ ಬರ್ತಾವ ಯವ್ವ, ಅದಕ್ಕೆ ಕೇಳಕ್ಕೆ ಬಂದೆ. ಆಯ್ತು ತಗೋಯಮ್ಮ, ಒಳ್ಳೆ ಕೆಲಸಕ್ಕೇನು ನಮ್ಮ ಊರಾಗ ಯಾರ ಏನೋ ಪುಣಾತ್ಮರು ಪುರಾಣ ಹಚ್ಚಾರ, ಅವ್ರು ಅಷ್ಟು ಪುಣ್ಯ ಬರಲಿ ಎಲ್ಲರಿಗಂತ ಪುಣ್ಯ ಹಚ್ಚಿದಾಗ ನಾವು ಕೇಳಕ್ಕೆ ನಮ್ಗೇನು ದಾಡಿ. ಹೋಗಿ ಕೇಳಿ ನಾವು ಒಂಚೂರು ಆ ಪುಣ್ಯದಾಗ ಒಟ್ಟು ನಾವು ಪುಣ್ಯ ಪಡ್ಕೊಂಡು ಬರ್ತೀವಿ ಬಿಡು, ಅದ್ರಾಗ ಏನೈತಿ. ಅಲ್ಲ ನೀನೇನು ಬರ್ತೀನಿ ಅಂತಿದ್ದಿ. ಅಲ್ಲ ಪಾಪ ಹುಡುಗಿ ಮದುವೆಗೆ ಹೊಸ್ತಾಗಿನ ಒಂದು ತಿಂಗಳಾಗೈತಿ. ಅವರು ಅಳಿಯ ಮಗಳ ಮನೆಗೆ ಇರ್ಲಿ ಬಿಡು, ಪಾಪ ಅವ್ರನ್ನ ಜೊತೆ ಮಾಡ್ಕೊಂಡು ಬರ್ತೀವಿ. ಹೌದು, ಅದೇನು ಕರೆಯವಮ್ಮ ಕೇಳ್ತೀನಿ. ಅವರಿಬ್ರು ಬಂದ್ರೆ ಹೋಗೋಲ್ರಕ್ಕ, ಇಲ್ಲಕ್ರಿಲ್ಲ ನಾನಂತೂ ಬರ್ತೀನಿ ತಗೋ, ಏನು ಚಿಂತೆ ಮಾಡ್ಬೋದು, ನಾನಿನ್ನು ಹೋಗೋಣ ತಗೋ. ತಗೋರವ, ನಾಳೆ ಹಂಗಿದ್ರೆ ಜಲ್ದಿ ಹೊತ್ತುಂಟ್ಲೆ ಹೊರ ಮುಗಿಸ್ಕೊಂಡ್ಬಿಡು. ನಾನು ಮುಗಿಸ್ಕೊಂಡು ನೀ ಬರೋ ದಾರಿ ಕರ್ಕೊಂತ ಅಲ್ಲೇ ಕಟ್ಟಿ ಮೇಲೆ ಕುಂತಿರ್ತೀನಿ. ಆತಮ್ಮ. ಯವ್ವ ಮಗಳ, ಮತ್ತೆ ಬರ್ತೀಯನ ನೀನು? ಮತ್ತೆ ಪುರಾಣ ಹಚ್ಚಾರಂತೆ, ಒಟ್ಟು ಪುಣ್ಯದ ಪುರಾಣ ಕೇಳ್ಬೇಕ ಯವ್ವ. ಕೇಳಿದ್ರೆ ಪಾಪ ಪರಿಹಾರ ಆಕತಿ ಅಂತಾರ. ಹಿರಿಯರು ಸುಮ್ಮನೆ ಮಾಡಿಲ್ಲ ಪುರಾಣ ಹರಿಕತಿ ಇವೆಲ್ಲ ಊರಾಗ ಯಾಕೆ ಹೇಳ್ತಿದ್ರಂದ್ರೆ, ಊರಾಗ ಎಲ್ಲ ಮಾಡಿ ಎಲ್ಲ ಒನ್ಬಸು ಇರ್ತಾವ. ಒಟ್ಟು ಅಂಥವು ಕಿವಿಕ್ಕಿದ್ರೆ ಕಿವಿಯಾಗೆಲ್ಲ ಒಟ್ಟು ಕೇಳ್ಕೊಂಡ್ರೆ ಮನುಷ್ಯನ ದೇಹದೊಳಗಿರೋ ಎಲ್ಲ ಪೀಡಿ ಪಿಸಾಚಿ ಪಾಪ ಎಲ್ಲ ಪರಿಹಾರ ಆಕತಿ ಅಂತಿದ್ರವ ನಮ್ಮ ಮುತ್ತಾತ ಅವರೆಲ್ಲ, ನಮ್ಮ ಅಪ್ಪ ಅವರೆಲ್ಲರೂ. ಮತ್ತು ನೋಡು, ನಿನ್ನ ಮನಸ್ಸಿದ್ರೆ ಬಾ, ಇಲ್ಲ ಅಂದ್ರೆ ಬೇಡ. ಯವ್ವ ಬರ್ತೀನಿ ಬೇ ನಾನು, ಯಾಕಂದ್ರೆ ನನಗೆ ಮನಸ್ಸು ಬೇಸಿಲ್ಲ. ಒಟ್ಟು ಅಂಥವರ ಕೇಳಿದ್ರೆ ಒಟ್ಟು ಮನ್ಸಿಗೆ ನೆಮ್ಮದಿ ಆಗುತ್ತೆ. ಒಟ್ಟು ಏನು ತಲೆಗ ಕೊರೆಯಕತ್ತೈತಲ್ಲ ಅದರ ಒಟ್ಟು ಒಂದು ಸ್ವಲ್ಪ ಬಿಟ್ಟು ಒಟ್ಟು ನೆಮ್ಮದಿಲಿಂತ್ರ ಒಟ್ಟು ಬೀರ್ತೀನಿ. ನಾನು ಬರ್ತೀನಿ, ನಾನು ಕರ್ಕೊಂಡು ಬಿಟ್ಟು ಬಿಡ. ಆಯ್ತು ಬರೋ, ಅಷ್ಟ ಮಾಡಂಗಿದ್ರೆ ನಿನ್ನ ಗಂಡನ್ನ ನಿಮ್ಮಪ್ಪ ಕರ್ಕೊಂಡು ಹೋಗ್ಕನ. ಮತ್ತು ಗಂಡ್ಮಕ್ಳು ಕುಂತಿರ್ತಾರಲ್ಲ ಇವಾಗ ಆ ಕಡೆ ಸೈಡಿಗೆ, ಗಂಡ್ಮಕ್ಳು ಒಂದು ಕಡೆ ಹೆಣ್ಮಕ್ಳು ಒಂದು ಕಡೆ ಕುಂತಿರ್ತಾರೆ. ಮತ್ತು ನಿನ್ನ ಗಂಡ ನಮ್ಮ ಜೊತೆಗೆ ಬರ್ತಾನೆ, ಅವ್ರ ಮಾವಾಳೆ ಹೋಗಲ್ರಕ್ಕೆ. ನಾನು ನೀನು ಅಮ್ಮ ಹೋಗೋಣ ತಗೋ, ಜಲ್ದಿ ಹೋಗೋಣ. ಒಂತುಟ್ಲೆ ಹೋದ್ರೆ ಮುಂದೆ ಒಟ್ಟು ಜಾಗ ಸಿಕ್ಕರೆ ಒಟ್ಟು ಆರಾಮ್ ಕುಂದ್ರಕ್ಕೆ ಬರುತ್ತೆ. ಹಿಂದಾದ್ರೆ ಅಡ್ಬಿಟ್ಟಾರೆ ಹೋಗ್ಬೇಕು, ಎದ್ದು ಉಚ್ಚಿಬೇಕು, ಹೋದ್ನೆ ಬೇಕೆದ್ದು ಹೋದ್ನೆ ಇಲ್ಲ. ಮಕ್ಳು ಮರಿ ಕರ್ಕೊಂಡು ಚೀಯ ಪಿಯ ಅವು ಒಳರಾಗ್ದಾಗ ಏನು ಕೇಳಂಗೇ ಇಲ್ಲ. ಬೇಕಂತ ಅಲ್ಲಿ ಬಂದ ಓಣೆಂದು ಊರಂದು ಉಗ್ಮಂದು ಎಲ್ಲವೂ ಆಡ್ಕೊಳ್ಳೋದು, ಹಲ್ಕಿಸೋದು, ಬರೀ ಒಬ್ರು ಇಲ್ಲ ಗಂಡ್ಮಕ್ಳು ಮುಖ ನೋಡಿ ಕಿಸಿ ನಗೋದು, ಬರೀ ಇಂಥವ ಜಾಸ್ತಿ ಕೇಳಾಕ ಬಿಡಂಗಿಲ್ಲ. ಹಡ್ಬಿಟ್ಟಾರೆ ಅದಕ್ಕೆ ಮುಂದೆ ಹೋಗ್ಕೊಂತಾರೆ, ಯಾಕೆ ಕಿರಿಕಿರಂಗಿಲ್ಲ. ಜಲ್ದಿ ಇವತ್ತು ಇಬ್ಬರು ಬಡಬಡಿ ಕೆಲಸ ಮುಗಿಸ್ಕೊಂಡು ಅಡಿಗೆ ಮಾಡಿಟ್ಟು ಬಡಬಡ ಅವ್ರು ಗಂಡ್ಮಕ್ಳು ಉಣಿಸಿ ನಾವು ಉಂಡು ಜಲ್ದಿನ ಹೋಗಿ ಜಗ ಹಿಡ್ಕೊಂಡು ಕುಂತು ಬಿಡೋಣಂತೆ. ಆಯ್ತು ಹಂಗ ಮಾಡೋಣ, ಬಡ ನಾಳೆಯಿಂದ ಎಷ್ಟು ಒಂದು ತಿಂಗಳು ಇರುತ್ತಲ್ಲ ಪುರಾಣ. ಆಯ್ತು ಒಂತೊಟ್ಲೆ ಎಲ್ಲ ಮುಗಿಸ್ಕೊಂಡ್ಬಿಡೋಣಂತೆ.